ಶ್ರೀಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಾಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಯಾವ ದಿವಸ ಬರುತ್ತೆ, ಯಾವ ಸಮಯದಲ್ಲಿ ಆಚರಿಸ್ಬೇಕಾಗತ್ತೆ, ಹಾಗೆ ಪೂಜಾ ವಿಧಿವಿಧಾನ, ಹಾಗೆ ಪ್ರಸಾದ ಮತ್ತು ಅದರಿಂದ ಏನು ಲಾಭ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಏನು ಲಾಭ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗೂ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರ ದಿನದಂದು ಮಧ್ಯರಾತ್ರಿ ಶ್ರೀಕೃಷ್ಣನು ಜನ್ಮ ತಾಳ್ತಾರೆ. ಮಹಾವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮನು ಶ್ರೀಕೃಷ್ಣನು ವಸುದೇವ ದೇವಕಿಯ ಪುತ್ರನಾಗಿ 8ನೇ ಮಗುವಾಗಿ ಜನ್ಮಿಸುತ್ತಾನೆ. ಶ್ರೀಕೃಷ್ಣ ಇದೇ ದಿನ ಯಾಕೆ ಜನ್ಮ ತಾಳ್ತಾನೆ ಅಂದರೆ, ಭೂಲೋಕವನ್ನು ಉದ್ಧರಿಸಲು ಅಂಗವಾಗಿ ಈ ದಿನವನ್ನು ಶ್ರೀಕೃಷ್ಣನ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಆಚರಿಸುತ್ತೇವೆ. ಹಾಗೆ ಈ ದಿನ ನೀವು ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕೈಲಾಗುವಷ್ಟು ಕೃಷ್ಣನನ್ನು ಪೂಜಿಸಿದರೆ ತುಂಬನೇ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೋದಾನ ಮಾಡಿದಷ್ಟೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಪುರಾಣಗಳ ಪ್ರಕಾರ ಈ ದಿನ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದ್ರೆ. ಹಾಗೆ ಪೂಜಾ ವಿಧಾನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ವೇಳೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಪೂಜಿಸುವುದು. ಈ ಮಾಸದಲ್ಲಿ ಅಂದರೆ ಶ್ರಾವಣ ಮಾಸದಲ್ಲಿ ದೊರೆಯುವ ಹಣ್ಣುಗಳು, ಹೂವುಗಳು ಮತ್ತು ಹಾಲು, ಬೆಣ್ಣೆ, ತುಪ್ಪ, ಅವಲಕ್ಕಿ, ಬೆಲ್ಲ, ಹಾಲಿನ ಕೆನೆ ಕೃಷ್ಣನ ನೈವೇದ್ಯಕ್ಕಾಗಿ ಅರ್ಪಿಸುತ್ತಾರೆ. ಹಾಗೆ ಕೃಷ್ಣನನ್ನು ತೊಟ್ಟಿಲನ್ನು ಕಟ್ಟಿ ಕೃಷ್ಣನ ಮೂರ್ತಿಯನ್ನು ಅದರಲ್ಲಿ ಇರಿಸಿ ಕೃಷ್ಣನ ಗೀತೆಗಳನ್ನು, ಕೃಷ್ಣನ ಲೀಲೆಗಳನ್ನು, ಹಾಗೆ ಕೃಷ್ಣನ ಕೀರ್ತನೆಗಳನ್ನು ಹಾಡಿ ಜನ್ಮಾಷ್ಟಮಿಯ ರಂಗನ್ನು ಇನ್ನಷ್ಟು ಹೆಚ್ಚು ಮಾಡ್ತಾರೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿಯಂದು ಮಧ್ಯಾಹ್ನ 12 ಗಂಟೆಗೆ ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಪೂಜೆ ಮಾಡುವಾಗ ಕೃಷ್ಣನ ಮಂತ್ರವನ್ನು ಸಹ ಹೇಳಬೇಕಾಗತ್ತೆ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿದರೆ ನೀವು ಕೇಳಿದ್ದ ವರವನ್ನು ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಕೊಡ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪಡೆಯಬಹುದು ಅಂತ ಪುರಾಣಗಳಲ್ಲೂ ಸಹ ಹೇಳಲಾಗಿದೆ. ಕೃಷ್ಣ ಜನ್ಮಾಷ್ಟಮಿ ಸಮಯ ಅಥವಾ ಅಷ್ಟಮಿ ತಿಥಿ ಈ ವರ್ಷ ಶ್ರಾವಣ ಮಾಸ ಅಷ್ಟಮಿಯ ದಿನ ಆಗಸ್ಟ್ 15ನೇ ತಾರೀಕು ಶುಕ್ರವಾರ 11 ಗಂಟೆ 50 ನಿಮಿಷ ರಾತ್ರಿಯಿಂದ ಶುರುವಾಗಿ ಆಗಸ್ಟ್ 16 9 ಗಂಟೆ 35 ನಿಮಿಷ ಶನಿವಾರ ರಾತ್ರಿವರೆಗೂ ಇರುತ್ತದೆ. ನಮಗೆ ಸೂರ್ಯೋದಯ ಟೈಮಲ್ಲಿ ಅಷ್ಟಮಿ ತಿಥಿ ಇರುವುದರಿಂದ ಆಗಸ್ಟ್ 16ನೇ ತಾರೀಕು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ರೋಹಿಣಿ ನಕ್ಷತ್ರ ಬೆಳಗ್ಗೆ 8 ಗಂಟೆ 56 ನಿಮಿಷಕ್ಕೆ ಶುರುವಾಗಿ ಆಗಸ್ಟ್ 17ನೇ ತಾರೀಕು ಬೆಳಗ್ಗೆ 7 ಗಂಟೆ 6 ನಿಮಿಷದವರೆಗೆ ಇರುತ್ತದೆ. ಆದ್ದರಿಂದ ಆಗಸ್ಟ್ 16ನೇ ತಾರೀಕು ಅಷ್ಟಮಿ ದಿನ ರೋಹಿಣಿ ನಕ್ಷತ್ರ ಇರುವುದರಿಂದ ಶನಿವಾರದ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯನ್ನು ಮಾಡಬಹುದು. ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರ ಮಧ್ಯರಾತ್ರಿಯಿಂದ ಜನ್ಮಿಸಿದ್ದರಿಂದ ಆಗಸ್ಟ್ 16ನೇ ತಾರೀಕು ಮಧ್ಯರಾತ್ರಿ ನಿಶ್ಚಿತ ಕಾಲ ಅಂತ ಪೂಜಾ ಸಮಯ ಅಂತ ಕರಿತೀವಿ. ನಿಶ್ಚಿತ ಸಮಯ ಇದಾಗಿರುತ್ತೆ. ಆಗಸ್ಟ್ 16ನೇ ತಾರೀಕು 12 ಗಂಟೆ 9 ನಿಮಿಷದಿಂದ 12 ಗಂಟೆ 53 ನಿಮಿಷದವರೆಗೆ ಇರುತ್ತದೆ. ಅಂದರೆ ಶನಿವಾರದ ದಿವಸ ಮಧ್ಯರಾತ್ರಿ ಒಂದು 45 ನಿಮಿಷಗಳ ಟೈಮು ಇರುತ್ತದೆ ಈ ಪೂಜೆ ಸಮಯ ಅಂತೂ. ಅನೇಕರು ಈ ಸಮಯದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಜನ್ಮಾಷ್ಟಮಿಯ ದಿನ ತಲೆಗೆ ಸ್ನಾನ ಮಾಡಿ ದೇವರ ಮನೆ ಶುಚಿ ಮಾಡಿ ಕೃಷ್ಣನ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಸಲ್ಲಿಸಬಹುದು. ಕೃಷ್ಣನ ಪೂಜೆಗೆ ಅತಿ ಶ್ರೇಷ್ಠವಾದ ಹೂವು ತುಳಸಿ ಅಂತ ಪುರಾಣ ಕಾಲದಿಂದನೂ ಸಹ ಹೇಳುವುದರಿಂದ ತುಳಸಿ ಇಟ್ಟು ಪೂಜೆ ಮಾಡಿ ಖಂಡಿತ ಎಲ್ಲರೂ. ಮತ್ತು ಕೃಷ್ಣನಿಗೆ ಪ್ರಿಯವಾದ ಬಿಳಿ ಬಣ್ಣ ಮತ್ತು ಹಳದಿ ಬಣ್ಣದ ಹೂಗಳನ್ನು ಸಹ ಅರ್ಪಿಸಬಹುದು ಕೃಷ್ಣ ಪರಮಾತ್ಮನಿಗೆ. ಆ ದಿನ ವಿಧವಾದ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಸಿಹಿ ಅವಲಕ್ಕಿ, ಸಿಹಿ ಉಂಡೆಗಳು, ಚಕ್ಲಿ, ಅನೇಕ ರೀತಿಯ ತಿಂಡಿಗಳನ್ನು ಸಹ ನೈವೇದ್ಯವಾಗಿ ಅರ್ಪಿಸಿದರೆ ತುಂಬ ಉತ್ತಮವಾದ
ಫಲ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನಿಂದ ದೊರೆಯುತ್ತದೆ ಅನ್ನೋದು ಎರಡು ಮಾತಿಲ್ಲ. ಹಾಗೆ ಕೃಷ್ಣನ ಅಷ್ಟೋತ್ತರ ಪಠನೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಕೇಳಿದ ವರವನ್ನು ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಕೊಡ್ತಾನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಖಂಡಿತವಾಗ್ಲೂ ಆಚರಿಸಿ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ. ಇದಾಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.